ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಟಿಫನ್ ಆಯಿತು, ಸ್ವಲ್ಪ ಆಚೆ ಶಾಪಿಂಗ್ ಇತ್ತು. ಸೊ ಅದಕ್ಕಾಗಿಯೇ ಬಂದೆ. ಕಿಚನ್ಗೆ ಸ್ವಲ್ಪ ಟ್ಯಾಂಡಮ್ ಬಾಕ್ಸ್ ಬೇಕಿತ್ತು, ಹಾಗೆ ಜಾಲಿ ಏನು ಬಾಕ್ಸ್ಗಳು ಬೇಕಿತ್ತು. ಸೊ ಹಾಗಾಗಿ ಆಚೆ ಬಂದಾಗ ಅದ್ರದ್ದು ಸ್ವಲ್ಪ ವೀಡಿಯೋನ ನಾನು ತೊಗೊಂಡೆ. ಸೊ ಇದನ್ನು ಮನೆಗೆ ತೊಗೊಂಡು ಹೋಗಬೇಕಿತ್ತು ಕಿಚನ್ ಇಂಟೀರಿಯರ್ ಮಾಡಲಿಕ್ಕೆ. ಇದು ಟ್ಯಾಂಡಮ್ ಬಾಕ್ಸ್ ಮೇಲ್ಗಡೆದು. ಇದು ಬಂದು ಸೈಡ್ಗೆ ಏನು ಆಯಿಲ್ ಈ ಥರ ಬಾಕ್ಸ್ಗಳೆಲ್ಲ ಇಡ್ಬೋದು. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟೀಸ್ ಎಲ್ಲ. ಗಾಡ್ರೇಜ್ ಇದೆ, ಆಮೇಲೆ ಈ ಪಾಪ್ ಏನೋ ಇದೆ, ಹಿಲ್ಟನ್ ಇದೆ. ನಾನಿಲ್ಲಿ ಗಾಡ್ರೇಜ್ ಪ್ರಿಫರ್ ಮಾಡ್ತೀನಿ, ಅದು ಅವಾಗಿಂದ ಇರೋ ಕಂಪ್ನಿ ಅಲ್ವಾ. ಸೊ ಕಂಪ್ನಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕ್ವಾಲಿಟಿನೂ ಹಾಗೆ ಇರುತ್ತೆ, ಓಲ್ಡ್ ಈಸ್ ಗೋಲ್ಡ್ ಥರ. ಹಾಗಾಗಿ ಅಂದರೆ ಏನಾದ್ರು ಆದರೆ ಸರ್ವಿಸ್ಗೂ ಬೇಗ ಆ ಕಂಪ್ನಿಗಳೆಲ್ಲ ಸ್ವಲ್ಪ ಸರ್ವಿಸ್ ಕಡಿಮೆ ಇರುತ್ತೆ, ಅಂದರೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ತೊಗೊಂಡು ಬಂದಮೇಲೆ ಇವರು ಯಾವ ರೀತಿ ಫಿಕ್ಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ಸೊ ಮೊದಲಿಗೆ ಇಲ್ಲಿ ಏನು ಜಾಲಿ ಬಾಕ್ಸ್ಗಳನ್ನ ಹಾಕ್ತಿದ್ದಾರೆ, ಅಂದರೆ ತಾಲಿನಿಟ್ಟು ಅದ್ರ ಮೇಲ್ಗಡೆ ಪ್ಲೇಟ್ಸು, ಆಮೇಲೆ ಏನು ಕಟ್ಲೇರಿ ಏನೋ ಬರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ತಿದ್ದಾರೆ. ಅದ್ರ ಪಕ್ಕಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಟ್ಯಾಂಡಮ್ ಬಾಕ್ಸ್ ಹಾಕ್ತಾರೆ. ಫಸ್ಟಿಗೆ ಈ ಥರದ್ದು ಹಾಕ್ತಾರೆ ಜಾಲಿದು. ಸೊ ಇದೆಲ್ಲ ಸಾಫ್ಟ್ ಕ್ಲೋಸರೇ ತೊಗೊಂಡಿರೋದು, ಇದೆಲ್ಲ ಗಾಡ್ರೇಜ್ ಕಂಪ್ನಿಯದೇ. ಚೆನ್ನಾಗಿರುತ್ತೆ, ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಲೈಫ್ ಇರುತ್ತೆ ಅಂತ, ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ, ಮಧ್ಯೆ ಪ್ರಾಬ್ಲಮ್ ಬರಲ್ಲ ಅಂತ. ಸೊ ಈ ಕಂಪ್ನಿದು ತೊಗೊಂಡು ಬಂದ್ವಿ. ಸೊ ಇವತ್ತು ಕಿಚನ್ಗೆ ಇದನ್ನೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಇದ್ದರೆ ಈ ಪಾತ್ರೆಗಳನ್ನೆಲ್ಲ ಒಂದೇ ಕಡೆ ಗುಡ್ಡೆ ಹಾಕೊಳ್ಳೋದಕ್ಕಿಂತ ಇದರೊಳಗಡೆ ಜೋಡಿಸಿದ್ರೆ ಆರಾಮಾಗಿ ನೀಟಾಗಿರುತ್ತೆ ಅನ್ನೋದು ಏನೋ ಉದ್ದೇಶ ಅಷ್ಟೇ. ಸೊ ಇದ್ರ ಬದಲು ಮೊದಲೆಲ್ಲ ಸೆಲ್ಫ್ಗಳಿತ್ತಲ್ವ, ನಮ್ಮದು ಕೆಳಗಡೆ ಇರೋ ಮನೇಲಿ ಈಗ ಆಲ್ರೆಡಿ ಸೆಲ್ಫ್ ಥರನೇ ಇರೋದು. ಇವಾಗ ಈ ಮನೆಗೆ ಈ ಥರದ್ದು ಅಷ್ಟೇ ತೊಗೊಂಡು ಬಂದ್ವಿ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ಸಾಫ್ಟ್ ಕ್ಲೋಸರ್ ತೊಗೊಂಡ್ವಿ. ಇದು ಬಂದು ಕಟ್ಲೇರಿ ಬಾಕ್ಸ್ ಇಡೋವಂಥದ್ದು. ಇದಕ್ಕೆ ಒಂದು ಮ್ಯಾಟ್ ಬರುತ್ತೆ, ಅದನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಪಾತ್ರೆಗಳೆಲ್ಲ ಇದಕ್ಕೆ ಇಡುವಾಗ ಸೊ ಆಲ್ಮೋಸ್ಟು ತ್ಯಾವ ಇರಬಾರ್ದು, ಒರೆಸ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿ ಏನೋ ಲೈಫ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಇದೆಲ್ಲ ಆಲ್ಮೋಸ್ಟ್ 6 mm ಇದಿರೋ ಅಂಥದ್ದು, ಕಂಬಿಗಳೆಲ್ಲ 6 mm ಇರೋವಂಥದ್ದು. ಅದು ತಾಲಿದು ನಾನು ಹೇಳ್ತಾ ಇರೋದು, ಗಟ್ಟಿ ಇದೆ, ಸ್ವಲ್ಪ ಚೆನ್ನಾಗಿದೆ. ಸೊ 65 kgವರೆಗೂ ಇದಾಗುತ್ತಂತೆ, ಏನು ವೆಯ್ಟ್ ತಡೆಯುತ್ತೆ ಅಂತ ಹೇಳ್ತಾಯಿದ್ರು. ಸೊ ಫೈನಲಾಗಿ ಯಾವ ರೀತಿ ಕಾಣುತ್ತೆ, ಇದೆಲ್ಲ ಫಿಟ್ ಮಾಡಿದ ಮೇಲೆ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬಾ ಈಸಿ ಅಂತ ಅನ್ಕೋತೀವಿ, ಬಟ್ ಅವರು ಇಂಚಸ್ ಎಲ್ಲ ನೋಡಿ ನೀಟಾಗಿ ಫಿಟ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.